ನಾಳಿನ ಕರ್ನಾಟಕ ಬಂದ್ಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದೆ, ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಸ್ವರೂಪ ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರ ಸಂಘದಿಂದ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಬಂದ್ ಮಾಡಿ ಅಂದ ತಕ್ಷಣ ಬಂದ್ ಮಾಡಕ್ಕಾಗಲ್ಲ ಅಂತ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಬಂದ್ ವಿರೋಧಿಸಿ ಬಂದ್ ಮಾಡದಂತೆ ಜನರಿಗೆ ಗುಲಾಬಿಯನ್ನು ಕೊಡ್ತೀವಿ. ನಮಗೆ ಬಂದ್ಗಿಂತ ಮಕ್ಕಳ ಭವಿಷ್ಯ ಮುಖ್ಯ ಅನ್ನೋ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಗಡಿ ವಿಚಾರ ಮಹದಾಯಿ ಹೋರಾಟದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ಉತ್ತರ ಕರ್ನಾಟಕದ ಯಾವುದೇ ಸಮಸ್ಯೆಗೆ ಧ್ವನಿಯನ್ನ ಎತ್ತೋರೇ ಇಲ್ಲ. ಇನ್ನು ನಾಳಿನ ಬಂದ್ ಬಗ್ಗೆ ನಮ್ಮ ಜೊತೆ ಚರ್ಚೆ ಕೂಡ ಮಾಡಿಲ್ಲ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಆಟೋ ಚಾಲಕರು, ಹುಬ್ಬಳ್ಳಿ ಭಾಗದಲ್ಲಿರುವಂತಹ ಆಟೋ ಚಾಲಕರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಹಾಗೆ ಬಂದ್ಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಬೆಳಗ್ಗೆ ನಡೀತಾ ಇರುವ ಬಂದ್ಗೆ ಇಡೀ ಉತ್ತರ ಕರ್ನಾಟಕದಾದ್ಯಂತ 2,75,000 ರಿಕ್ಷಾಗಳಿದ್ದಾವೆ. ಹುಬ್ಬಳ್ಳಿ ಅವಳಿ ನಗರದಲ್ಲಿ 25,000 ರಿಕ್ಷಾಗಳಿದ್ದಾವೆ. ವಿಶೇಷವಾಗಿ ನಾಳೆ 10ನೇ ತರಗತಿ ಮಕ್ಕಳ ಶಾಲೆ ಎಕ್ಸಾಮ್ ಇದ್ದಾವೆ. ಎಕ್ಸಾಮ್ಗೋಸ್ಕರ ಈಗಾಗಲೇ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಹಲವಾರು ಮಕ್ಕಳನ್ನ ಇವತ್ತು ಗೌಂಡಿ ಕೆಲಸ ಮಾಡೋರು, ಬಾರ್ಬೆಂಡಿಂಗ್ ಕೆಲಸ ಮಾಡೋರು, ಎಂಥ ಮಕ್ಕಳಿಗೆ ನಾವು ಅವ್ರ ಮಕ್ಕಳಿಗೆ ನಾವೇ ಕರ್ಕೊಂಡು ಹೋಗ್ಬೇಕು. ನಮ್ಮ ಮಠದಲ್ಲಿ ಕರ್ಕೊಂಡೋಗಿ ನಮ್ಮ ಮಠದಲ್ಲಿ ಕರ್ಕೊಂಡ್ಬರ್ಬೇಕು. ಯಾಕಂದರೆ ಮಕ್ಕಳದ ನಾಳೆ ಎಕ್ಸಾಮ್ ಸ್ಟಾರ್ಟ್ ಇದ್ದಾವೆ. ಹಾಗಾಗಿ ಇವತ್ತು ಏನು ಬೆಳಗಾವದಲ್ಲಿ ಗಡಿ ವಿಚಾರದಲ್ಲಿ ಇವತ್ತು ಕಳಸಾ-ಬಂಡೂರಿ, ಮೇಕೆದಾಟು ಅನೇಕ ಯೋಜನೆಗಳು ತಗೊಂಡು ಇವರು ನಮ್ಮ ವಾಟಾಳ್ ನಾಗರಾಜ್ ಸಾಹೇಬರು ಬಂದ ಕರೆ ಕೊಟ್ಟಿದ್ದಾರೆ. ಈಗ ಕನ್ನಡ ಪರ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಅವರ ಬೆಂಬಲಿಗರು ಬೆಂಗಳೂರು ಮಾದರಿಯಲ್ಲಿ ಕೂತ್ಕೊಂಡು ಬಂದ್ ಅಂತಂದರೆ ಇಲ್ಲಿ ಹುಬ್ಬಳ್ಳಿ ಬರಬೇಕು. ಅದರಲ್ಲೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಗಂಡು ಮೆಟ್ಟಿದ ನಾಡಾದ ಹುಬ್ಬಳ್ಳಿಗೆ ಬಂದು ಗುಡುಗಿದ್ರೆ ಮಾತ್ರ ಉತ್ತರ ಕರ್ನಾಟಕ ಬಂದ್ ಆಗ್ಲಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹಲವಾರು ಸಂಘಟನೆ ಇದ್ದಾವೆ. ಕನ್ನಡ ಅಂತ ಬಂದ ಮೇಲೆ ನಾವು ಕನ್ನಡಕ್ಕೆ ಸಲುವಾಗಿ ನಾವು ಜೀವ ಕೊಡ್ಲಿಕ್ಕೂ ತಯಾರಿದ್ದೀವಿ. ಕನ್ನಡ ಪರ ಹೋರಾಟಗಾರರ ಸಂಘಟನೆಯೂ ಇಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಇದ್ದಾವೆ. ರೈತ ಪರ ಹೋರಾಟಗಾರರಿದ್ದಾರೆ, ಕೂಲಿ ಕಾರ್ಮಿಕರ ಬೀದಿ ವ್ಯಾಪಾರಸ್ಥರು ಯಾರಿಗೂ ಒಂದು ವಿಷಯ ತಿಳಿಸಲಾರದೆ ಅಲ್ಲಿಂದ ಬಂದು ಇಲ್ಲಿ ಚರ್ಚೆ ಮಾಡಬೇಕು ಎಲ್ಲ ರೈಟ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್. ಈಗ ಆಟೋ ಚಾಲಕರ ಸಂಘದ ವರ್ಷನ್ ಏನು ಅಂತ ಕೇಳ್ತಾ ಇದ್ವಿ. ಉಳಿದ ಸಂಘಟನೆಗಳ ಕತೆ ಏನು? ಬಂದ್ನ ವಾತಾವರಣ ನಿರ್ಮಾಣ ಆಗೋ ಸಾಧ್ಯತೆ ಎಷ್ಟು ಮಟ್ಟಿಗಿದೆ? ಮಮತಾ, ಹುಬ್ಬಳ್ಳಿಯಲ್ಲಿ ಇದುವರೆಗೆ ಯಾವುದೇ ಸಂಘಟನೆ ಅಧಿಕೃತವಾಗಿ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿಲ್ಲ. ಕಾರಣ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಆ ಭಾಗದ ಒಂದು ಸಂಘಟನೆಗಳು ಯಾವುದೇ ರೀತಿ ಪ್ರಬಲವಾಗಿ ಧ್ವನಿ ಎತ್ತೋದಿಲ್ಲ. ಕನ್ನಡ ಅಂತ ಬಂದಾಗ ನಾವು ಧ್ವನಿಗೂಡಿಸ್ತೀವಿ. ಆದರೆ ಈ ಬಾರಿ SLC ಎಕ್ಸಾಮ್ ಇದೆ. ಸೊ ಈ ನಿಟ್ಟಿನಲ್ಲಿ ಬಂದ್ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿರುವಂಥದ್ದು. ಕೆಲವೊಂದಿಷ್ಟು ಸಂಘಟನೆಗಳು ಬೇರೆ ಕಡೆ ಪಾದಯಾತ್ರೆ ಕೂಡ ಹೊರಟಿರುವಂಥದ್ದು. ಸೊ ಹೀಗಾಗಿ ನಾಳೆ ಯಾವುದೇ ರೀತಿಯ ಬೆಂಬಲ ವ್ಯಕ್ತವಾಗಿಲ್ಲ ಯಾವುದೇ ಸಂಘಟನೆಯಿಂದ. ಹೀಗಾಗಿ ಆಟೋ ಚಾಲಕರು ಸುಮಾರು 25,000ಕ್ಕೂ ಹೆಚ್ಚು ಆಟೋಗಳು ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾವೆ. ಸೊ ಆಟೋ ಚಾಲಕರು ಬಂದ್ಗೆ ಕರೆ ಕೊಟ್ಟರೆ ಬಂದು ಯಾವಾಗಲೂ ಸಕ್ಸಸ್ ಆಗುತ್ತೆ. ಈ ಬಾರಿ ಅವರೇ ಒಂದು ವಿಭಿನ್ನವಾಗಿ ಗುಲಾಬಿ ಹೂಗಳನ್ನು ನೀಡುವ ಮುಖಾಂತರ ಜನರಿಗೆ ಯಾವುದೇ ರೀತಿಯಾಗಿ ಬಂದ್ ಮಾಡಬೇಡಿ ಅಂತ ನಾವು ಸಂದೇಶವನ್ನು ಕೊಡ್ತೀವಿ. ಈ ಬಂದು ಕೇವಲ ಒಂದಿಷ್ಟು ಸ್ವಯಂ ಪ್ರೇರಿತವಾಗಿದೆ. ಹೀಗಾಗಿ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ ನಾವು ಬಂದ್ಗೆ ಕರೆ ಕೊಟ್ಟಿಲ್ಲ. ಕನ್ನಡ ಅಂತ ಬಂದಾಗ ನಾವು ಹೋರಾಟ ಮಾಡ್ತೀವಿ, ನಾವು ಕೂಡ ಕೇಸ್ ಹಾಕ್ಸ್ಕೊಳ್ತೀವಿ. ಮಹದಾಯಿ ವಿಚಾರದಲ್ಲಿ ಆ ಒಂದು ದಕ್ಷಿಣ ಭಾಗದಿರ್ಬೋದು ಮತ್ತು ಬೆಂಗಳೂರು ಭಾಗದ ಯಾವುದೇ ಹೋರಾಟಗಾರರು ಕೈ ಜೋಡಿಸಲ್ಲ. ಈ ಬಾರಿಯೂ ಕೂಡ ನಮ್ಮನ್ನ ಪರಿಗಣನೆ ತೆಗೆದುಕೊಂಡಿದ್ದಿಲ್ಲ. ಹೀಗಾಗಿ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಖಾರವಾಗಿ ಹೇಳಿರುವಂಥದ್ದು. ಇದರ ಜೊತೆಗೆ ಇವತ್ತು ಕೂಡ ನಟ ಚೇತನ್ ಅವರು ಒಂದಿಷ್ಟು ದಲಿತ ಪರ ಸಂಘಟನೆಯ ಜೊತೆ ಒಂದು ಚರ್ಚೆಯನ್ನು ಮಾಡಿದ್ರು. ಅಲ್ಲಿಯೂ ಕೂಡ ಚೇತನ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಯಾವುದೇ ದಲಿತ ಪರ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಡಲ್ಲ. ಕೆಲವರು ಪ್ರತಿಷ್ಠೆಗಾಗಿ ಸ್ವಯಂ ಹಿತಾಸಕ್ತಿಗೋಸ್ಕರ ಬಂದ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಬೆಂಬಲ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನಾಳೆ ನಾರ್ಮಲ್ ಆಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದಿಲ್ಲಿದೆ. ಒಂದಿಷ್ಟು ಸಂಘಟನೆಗಳು ಒಂದು ಸಾಂಕೇತಿಕವಾಗಿ ಮನವಿ ಕೊಡುವಂತ ಸಾಧ್ಯತೆ ಇದೆ. ಅದು ಕೂಡ ಇವತ್ತು ಸಂಜೆ ನಿರ್ಧಾರವಾಗುವಂತ ಸಾಧ್ಯತೆ ಇರುವಂತದ್ದು. ಮಮತಾ, ಧನ್ಯವಾದ ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.